ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಇವತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ. ಸೊ ಆಲ್ರೆಡಿ ಒಂದು 5 ಮಿನಿಟ್ಸ್ ಆಯಿತು ರಿಸಲ್ಟ್ ಬಂದು. ನಿಮಗೆ ತೋರಿಸ್ತೀನಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು. ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ UGCET 2024 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೋಬೋದು, ಫಸ್ಟ್ ಕ್ಲಿಕ್ ನೋಡ್ಕೋಬೋದು UGCET 2024 ಎರಡನೇ ವಿಸ್ತೃತ ಸುತ್ತಿನ ಪ್ರೊವಿಷನಲ್ ಸೀಟು ಹಂಚಿಕೆ ಫಲಿತಾಂಶ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗ್ತದೆ. ಸೊ ನಿಮ್ಮ ಸೀಟಿ ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಜಸ್ಟ್ ಇವಾಗಲೇ ಬಿಟ್ಟಿದ್ದಾರೆ. ಸೊ ಒಬ್ಬರಿಗೆ ಸಾಫ್ಟ್ವೇರ್ ಪ್ರಾಬ್ಲಮ್ ತೋರಿಸ್ತದೆ ಮತ್ತು ಸರ್ವರ್ ಎರರ್ ಕೂಡ ತರಿಸ್ತದೆ. ಸೊ ಸ್ವಲ್ಪ ವೇಟ್ ಮಾಡಿರಿ, ಅಥವಾ ಚೆಕ್ ಮಾಡ್ಕೊರಿ. ಪ್ರಾಬ್ಲಮ್ ಯಾರಿಗೆ ಬರ್ತದೆ ಅವ್ರಿಗೆ ಓಕೆ, ಯಾರಿಗೆ ಬರೋಲ್ಲ ಸ್ವಲ್ಪ ವೇಟ್ ಮಾಡಿ ಚೆಕ್ ಮಾಡ್ಕೊರಿ. ರಿಸಲ್ಟ್ ನಿಮ್ಮದೆಲ್ಲ ಶೋ ಆಗ್ತದೆ. ಸೊ ಒಂದು 5-10 ನಿಮಿಷ ಬಿಟ್ಟು ಚೆಕ್ ಮಾಡ್ಕೊರಿ, ಎಲ್ಲರೂ ಕರೆಕ್ಟಾಗಿ ಶೋ ಆಗ್ತದೆ. ಸೊ ಎಷ್ಟೇ ಅಪ್ಡೇಟು ಇವತ್ತು ರಿಸಲ್ಟ್ ಬಿಟ್ಟು ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದಾರೆ. ಸೊ ಲೇಟ್ ಮಾಡಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಏನಿದ್ರು ನಾನು ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿರೋ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.